ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಯಾದಂತಹ ಈ ಕವಡೆಶಾಸ್ತ್ರದ ಮುಖಾಂತರ ನಡೆಸತಕ್ಕಂತಹ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ, ಅಂದರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವಿರುತ್ತದೆ, ಯಾವ ರಾಶಿಯವರಿಗೆ ಈ ವಾರ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಅಂತೇಳಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ತುಂಬ ಜನಕ್ಕೊಂದು ಕುತೂಹಲವಿದೆ. ಗ್ರಹಣ, ವರ್ಷದ ಪ್ರಥಮ ಗ್ರಹಣ ಇರತಕ್ಕಂಥದ್ದು, ಗ್ರಹಣದ ಪರಿಣಾಮ ಯಾವ ರಾಶಿಯವರಿಗಿರುತ್ತೆ, ಯಾವ ರಾಶಿಯವರು ಯಾವುದನ್ನು ಧಾನ್ಯಗಳನ್ನು ದಾನವನ್ನು ಮಾಡಿದ್ರೆ ಇರತಕ್ಕಂಥ ಕರ್ಮಗಳು ಕಳೆಯತಕ್ಕಂಥದ್ದು ಅಂತೆಲ್ಲವೂ ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಶ್ವಾಸ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಶುಕ್ಲ ಪಕ್ಷ ಮುಕ್ತಾಯವಾಗಿ ಕೃಷ್ಣ ಪಕ್ಷ ಬರತಕ್ಕಂಥದ್ದು. ಇದು ಈ ವಾರದ ಸಂಪೂರ್ಣ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಭಾನುವಾರ 1ನೇ ತಾರೀಕೆ ಪ್ರದೋಷ ಇರತಕ್ಕಂಥದ್ದು. ಯಾರು ಶಿವನನ್ನು ಆರಾಧನೆ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೀರೋ, ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ, ಪ್ರದೋಷದಂದು ಶಿವನನ್ನು ಆರಾಧನೆ ಮಾಡಿ ಖಂಡಿತ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಪ್ರದೋಷ ಪೂಜೆಗಳಲ್ಲಿ ಗೋಧೂಳಿ ಲಗ್ನದಲ್ಲಾಗುತ್ತೆ. ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಆ ಪೂಜೆಗಳಲ್ಲಿ ಭಾಗವಹಿಸಿ ಖಂಡಿತ ಶಿವನ ಅನುಗ್ರಹ ಇರತಕ್ಕಂಥದ್ದು. 2ನೇ ತಾರೀಕು ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಸಾಮೂಹಿಕವಾಗಿ ಎಲ್ಲ ದೇವಸ್ಥಾನಗಳಲ್ಲಾಗತ್ತೆ. ವಿಷ್ಣುವಿನ ಅನುಗ್ರಹವನ್ನು ಪಡೆದುಕೊಳ್ಳಿ. ಇನ್ನು 3ನೇ ತಾರೀಕು ತುಂಬ ವಿಶೇಷವಾಗಿರತಕ್ಕಂಥದ್ದು. ಆತ್ಮೀಯರೇ, 500 ವರ್ಷಕ್ಕೊಂದು ಬಾರಿ ಬರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಹುಣ್ಣಿಮೆ ದಿನ ಬಂದಿರತಕ್ಕಂಥ ಗ್ರಹಣ ಇದು. ಏನಕ್ಕೆ? ಹೋಳಿ ಹುಣ್ಣಿಮೆಯಲ್ಲಿ 500 ವರ್ಷದ ಹಿಂದೆ ಗ್ರಹಣ ಬಂದಿತ್ತು, ಈಗ ಮತ್ತೆ ಗೋಚಾರವಾಗಿದೆ. ಯಾವ ರಾಶಿಯವರು ಈ ಗ್ರಹಣದಲ್ಲಿ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿದ್ರೆ, ಪ್ರಮುಖವಾಗಿ ಪುಬ್ಬ ನಕ್ಷತ್ರವಾದಂತಹ ಸಿಂಹ ರಾಶಿಯವರು ಎಚ್ಚರಿಕೆಯಿಂದಿರತಕ್ಕಂಥದ್ದು. ಅಂದರೆ ಪುಬ್ಬ ನಕ್ಷತ್ರದಲ್ಲಿ ಗ್ರಹಣ ಗೋಚಾರವಾಗುತ್ತೆ ನಮಗೆ. ಹಾಗಾಗಿ ಪುಬ್ಬ ನಕ್ಷತ್ರದವರು, ಸಿಂಹ ರಾಶಿಯವರು ಗ್ರಹಣ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಸಹಿತವಾಗಿ ಕುಂಭರಾಶಿಯವರು, ಮೀನರಾಶಿಯವರು, ಕನ್ಯಾ ಹಾಗೂ ಕಟಕ ರಾಶಿಯವರು ಎಚ್ಚರಿಕೆಯಿಂದಿರತಕ್ಕಂಥದ್ದು. ಇಂತಿಷ್ಟು ರಾಶಿಯವರಿಗೆ ಈ ಗ್ರಹಣದಲ್ಲಿ ಒಂದಷ್ಟು ಅಶುಭ ಫಲ, ಕೆಟ್ಟ ಫಲದ ನಿರೀಕ್ಷೆ ಮಾಡಬಹುದು. ಹಾಗಾಗಿ ಗ್ರಹಣ ಎಲ್ಲ ಆದಮೇಲೆ, ಅಂದರೆ ಗ್ರಹಣ ಸರಿಸುಮಾರು ಮಧ್ಯಾಹ್ನ 3:13ಕ್ಕೆ ಸ್ಪರ್ಶ ಆಗತಕ್ಕಂಥದ್ದು, ಹಾಗೂ ರಾತ್ರಿ ಒಂದು 6:57 ಆ ಥರ ಸರಿಸುಮಾರು ಆ ಗ್ರಹಣ ಮುಕ್ತಾಯವಾಗುತ್ತೆ. ಗ್ರಹಣ ಮುಕ್ತಾಯವಾಗಿದ ನಂತರ ನಿಮ್ದೆಲ್ಲ ಸ್ಥಾನಗಳನ್ನೆಲ್ಲ ಮುಗಿಸ್ಕೊಂಡು ಹತ್ತಿರದಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಕ್ಕಿಯನ್ನು, ಹುರುಳಿಕಾಳನ್ನು ದಾನವಾಗಿ ಕೊಡತಕ್ಕಂಥದ್ದು. ಯಾರು ಗ್ರಹಣದ ನಂತರ ಅಕ್ಕಿ ಹಾಗೂ ಹುರುಳಿಕಾಳನ್ನು ದಾನವನ್ನು ಕೊಡ್ತಾರೋ ಅವರೆಲ್ಲರ ಗ್ರಹಚಾರಗಳು ಕಳೆಯುತ್ತೆ. ಹಾಗೆಯೇ 6ನೇ ತಾರೀಕು ಶುಕ್ರವಾರ ಸಂಕಷ್ಟಾರ ಚತುರ್ಥಿ ಇರತಕ್ಕಂಥದ್ದು. ಆ ದಿನ ಚಂದ್ರೋದಯ ರಾತ್ರಿ 8:59 ಗಣಪತಿಯನ್ನು ಆರಾಧನೆ ಮಾಡಿ ಇರತಕ್ಕಂಥ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿದೆ. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಿತಿಯ ಜಯವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು. ಸಂಪೂರ್ಣ ವಾರ ಗೊಂದಲದಿಂದ, ಅಡೆತಡೆಗಳಿಂದ, ನಿಷ್ಠೂರದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಮೇಷರಾಶಿಯವರು ಈ ವಾರ ಗಳಿಸತಕ್ಕಂಥ ಲಾಭ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ. ಆದರೆ ಪ್ರಯತ್ನವನ್ನು ಬಿಡಬೇಡಿ. ಎಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡ್ತೀರೋ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಲಾಭವನ್ನು ಕಾಣುವಂತಾಗ್ತೀರ. ಅಂದರೆ ಈ ವಾರ ಮೇಷರಾಶಿಯವರು ಮಿಶ್ರ ಫಲದ ಅಪೇಕ್ಷೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿಯೇ ಜಾಸ್ತಿ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮೇಷರಾಶಿಯವರು ಈ ವಾರ ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು, ಹತ್ತಿರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಹಾಕತಕ್ಕಂಥದ್ದು, ಅಥವಾ ಭಗವಂತನಿಗೆ ಮಾಡತಕ್ಕಂಥ ಅಭಿಷೇಕದ ತೀರ್ಥವನ್ನು ಸೇವನೆ ಮಾಡತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಶಕ್ತಿನುಸಾರವಾಗಿ ಜಪವನ್ನು ಮಾಡತಕ್ಕಂಥದ್ದು.
ಈ ರೀತಿ ಪರಿಹಾರಗಳನ್ನು ಮೇಷರಾಶಿಯವರು ಈ ವಾರ ಮಾಡಿ ಖಂಡಿತ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗಳಿಗೆ ಬಂಧುಗಳು ಬರುತ್ತಾರೆ. ವೃಷಭ ರಾಶಿಯವರು ಈ ವಾರ ಅತಿಥಿ ಆಗಮನವನ್ನು ಅಪೇಕ್ಷೆ ಮಾಡಬಹುದು. ಅದೇ ರೀತಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಸಮಾಜ ಗುರುತಿಸುತ್ತೆ. ಉತ್ತಮ ಸನ್ಮಾನಗಳನ್ನು, ಉತ್ತಮವಾದಂಥ ಎಲ್ಲ ರೀತಿಯ ಒಂದಷ್ಟು ಹಿತವಚನಗಳನ್ನು ನೀವು ಸಮಾಜದೊಂದಿಗೆ ಅಪೇಕ್ಷೆ ಮಾಡ್ಬೋದು. ನಿಮ್ಮ ಕೀರ್ತಿ ಈ ವಾರ ಬೆಳೆಯತಕ್ಕಂಥದ್ದು. ಮಾಡತಕ್ಕಂತಹ ವ್ಯಾಪಾರದಲ್ಲಿ, ವ್ಯವಹಾರ ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು ಕಾಣುವಂತರಾಗ್ತೀರ. ಪ್ರಮುಖವಾಗಿ ಯಾರು ಭೂ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರು ಖಂಡಿತ ಈ ವಾರ ಒಳ್ಳೆಯ ಲಾಭವನ್ನು ನೋಡುವಂತರಾಗ್ತಾರೆ. ಅಂದರೆ ವೃಷಭ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಪ್ರಶಸ್ತವಾದ ವಾರ ಸಹಿತ ಲಾಭದಾಯಕ ವಾರ. ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಈ ವಾರ. ಎಲ್ಲ ರೀತಿಯ ಲಾಭವಾಗುತ್ತೆ. ಇನ್ನೂ ಪರಿಶ್ರಮದಿಂದ ಕೆಲಸ ಮಾಡಿ ಖಂಡಿತ ಲಾಭ ದ್ವಿಗುಣವಾಗತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 13 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಮನ್ನಣೆಯನ್ನು ಮಿಥುನ ರಾಶಿಯವರು ಈ ವಾರ ಅಪೇಕ್ಷೆ ಮಾಡಬಹುದು. ಖಂಡಿತ ಹೌದು. ಸರ್ಕಾರದಿಂದ ನಿಮ್ಗೆ ಯಾವ್ದಾರ ಸಬ್ಸಿಡಿಗಳು ಸಿಗಬೇಕು, ಸರ್ಕಾರದಿಂದ ಯಾವ್ದಾದ್ರು ಸಾಲದ ಸವಲತ್ತುಗಳು ಸಿಗಬೇಕು, ಸರ್ಕಾರದ ಯಾವುದೋ ಒಂದು ಫೈಲ್ ಸ್ಟ್ರಕ್ ಆಗಿಬಿಟ್ಟಿದೆ, ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಮುಂದೂಡ್ತಾ ಇಲ್ಲ, ಏನೋ ಕೆಲಸಗಳೇ ನಡೀತಾ ಇಲ್ಲಪ್ಪ, ಸರ್ಕಾರದ ಯಾವುದೋ ರೀತಿ ನನಗೆ ಅನುಕೂಲಗಳಾಗ್ತಾ ಇಲ್ಲ ಅಂತ ಮಿಥುನ ರಾಶಿಯವರು ಬೇಜಾರಾಗಿದ್ದರೆ ಈ ವಾರ ಶುಭದ ಸುದ್ದಿ ನಿಮಗಾಗಿ ಕಾದಿರುತ್ತೆ. ಖಂಡಿತ ಲಕ್ಷ್ಮಿ ಅನುಗ್ರಹದಿಂದ ಉತ್ತಮ ಲಾಭವನ್ನು, ಉತ್ತಮ ಕೀರ್ತಿಯನ್ನು ಈ ವಾರ ನೀವು ಅಪೇಕ್ಷೆ ಮಾಡ್ಬೋದು. ತಿಳಿದಿರಲಿ, ಈ ವಾರ ನೀವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಲಾಭವನ್ನು ಕಾಣುವಂತರಾಗ್ತೀರಾ. ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ಈ ವಾರ ನಿಂತ್ಕೊಳ್ತಾರೆ. ಮಿಥುನ ರಾಶಿಯದೊಂದು ಪ್ಲಸ್ ಪಾಯಿಂಟ್. ನಿಮ್ಮ ಸ್ನೇಹಿತರು ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮುನ್ನಡೆಸತಕ್ಕಂಥವ್ರು ಆಗಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಇದೆ. ನಾನು ಕಷ್ಟದಲ್ಲಿದ್ದಾಗ ನನ್ನ ಜೊತೆ ಒಬ್ಬ ಬಂದು ನಿಂತ್ಕೊಂಡ್ರೆ ಸಾಕು, ಎಂಥದೇ ಕಷ್ಟ ಬಂದರೂ ಕೂಡ ನಾನು ಫೇಸ್ ಮಾಡ್ತೇನೆ ಅಂತ ಪ್ರತಿಯೊಬ್ಬರು ಕೂಡ ಮನಸ್ಸಲ್ಲಿ ಅನಿಸ್ತಿರುತ್ತೆ. ಎಷ್ಟೋ ಜನಕ್ಕೆ ಒಬ್ಬರಲ್ಲೊಬ್ಬರು ಆಸರೆ ಆಗ್ತಾರೆ. ಅರೆ, ಎಷ್ಟೋ ಜನಕ್ಕೆ ಯಾರೂ ಕೂಡ ಬರೋದೇ ಇಲ್ಲ. ಅವರು ಎಲ್ಲರ ಕಷ್ಟಕ್ಕಾಗಿರ್ತಾರೆ, ಅವ್ರ ಕಷ್ಟಕ್ಕೆ ಯಾರೂ ಕೈ ಹಿಡಿತಿರೋದಿಲ್ಲ ಅಂತ ಮನಸ್ಸಲ್ಲಿ ಇನ್ನೂ ಒಂಥರ ಬೇಜಾರಿರುತ್ತೆ. ಆದರೆ ಮಿಥುನ ರಾಶಿಯವರಿಗೆ ಈ ವಾರ ಆ ಥರದ್ದು ಯಾವುದೇ ರೀತಿಯ ಕೆಟ್ಟ ಫಲಗಳಿಲ್ಲ. ನಿಮ್ಮ ಆತ್ಮೀಯರು ನಿಮ್ಮ ಜೊತೆ ಕೈ ಹಿಡಿದು ಒಳ್ಳೆಯ ಶುಭದ ದಿಕ್ಕಿನ ಕಡೆ ನಡೆಸ್ಕೊಳ್ತಾ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ತಾರೆ. ಹಾಗೂ ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು. ಅಂದರೆ ಮಿಥುನ ರಾಶಿಯವರಿಗೆ ಉತ್ತಮ ಹೆಸರು ಸಂಪಾದನೆ ಆಗುತ್ತೆ ಈ ವಾರ. ಅಂದರೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಚೆನ್ನಾಗಿದೆ ಈ ವಾರ. ನಿಮಗೆ ಮಾಡತಕ್ಕಂಥ ಪ್ರಯತ್ನಗಳಲ್ಲಿ ಸ್ವಲ್ಪ ಎಫೆಕ್ಟಿವ್ಲಿ, ಅಂದರೆ ಹೇಗೆಂದರೆ ಇವೆಲ್ಲವೂ ತುಂಬ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಕೆಲಸವನ್ನು ಮಾಡ್ತೀರ. ಮನಸ್ಸಿನೊಂದು ಅಳುಕಿರುತ್ತೆ ಗೊತ್ತಾ, ಸರಿ ಇದೆಯೋ ಸರಿ ಇಲ್ವೋ, ತಪ್ಪಾಗ್ಬಿಡುತ್ತೋ, ಕಾನ್ಫಿಡೆನ್ಸ್ ಲೆವೆಲ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು ಮಾಡ್ತಿರತಕ್ಕಂಥದ್ದು ಸರಿ ಇದೆ, ತಪ್ಪಾದರೂ ಕೂಡ ತಿದ್ಕೊಂಡು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತೇಳಿ ಮುನ್ನುಗ್ಗಿ ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಈ ವಾರ, ಅಥವಾ ಎಚ್ಚರಿಕೆಯ ಗಂಟೆಗಳಿದೆಯಾ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 15 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಲ್ಪ ಮಟ್ಟದ ಪ್ರಗತಿಯನ್ನು ಕಟಕ ರಾಶಿಯವರು ಈ ವಾರ ಅಪೇಕ್ಷೆ ಮಾಡಬಹುದು. ನಾನಾ ರೀತಿಯ ಗೊಂದಲಗಳು, ಜನರ ವಿರೋಧ, ಮನಸ್ತಾಪಗಳು ಈ ವಾರ ನಿಮ್ಮನ್ನು ಬಾಧಿಸುತ್ತೆ. ಆತ್ಮೀಯರೇ ನಿಮ್ಮ ವಿರುದ್ಧ ಈ ವಾರ ನಿಂತ್ಕೊಳ್ಳತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಹುದು. ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಕೂಡ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಇದೆ. ಖಂಡಿತ ಈ ವಾರ
ಕಟಕ ರಾಶಿಯವರಿಗೆ ಅಷ್ಟು ಅತ್ಯುತ್ತಮವಾದ ವಾರವಾಗಿಲ್ಲ. ಗ್ರಹಣ ಕಾಲದಲ್ಲಿ ಸ್ವಲ್ಪ ನೆಗೆಟಿವ್ ಫಲವೂ ಕೂಡ ಇರುತ್ತೆ ಕಟಕ ರಾಶಿಯವರಿಗೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಹಾಗೆ ತಿಳಿದಿರಲಿ, ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಸತ್ಯತೆಗೆ ಖಂಡಿತ ಭಗವಂತ ಮೋಸ ಮಾಡಲ್ಲ, ಅನುಗ್ರಹವನ್ನು ಖಂಡಿತ ಮಾಡಿಕೊಡ್ತಾನೆ. ಆದರೆ ಮಾಡತಕ್ಕಂಥ ಕೆಲಸದಲ್ಲಿ ಯಾರ್ದೋ ಮಾತನ್ನು ಕೇಳಿಕೊಂಡು ನಿಮ್ಮ ನಿರ್ಧಾರವೇ ಬಿಟ್ಟು ಅವರ ನಿರ್ಧಾರದ ಕಡೆಗೆ ಕೆಲಸವನ್ನು ಮಾಡಿದರೆ ನಷ್ಟ ಕಟ್ಟಿಟ್ಟ ಬುತ್ತಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಕಟಕ ರಾಶಿಯವರು ಈ ವಾರ ಖಂಡಿತ ನಿಮ್ಮ ಮನಸ್ಸು ಸರಿದಾರಿಗೆ ಕರೆದುಕೊಂಡು ಹೋಗುತ್ತೆ. ನಾನಾ ಜನ ನಾನಾ ಮಾತಾಡ್ಬೋದು ನಿಮಗೆ, ಅದನ್ನು ಮಾಡಬೇಡ, ಸರಿ ಬರಲ್ಲ, ಹೇಳಿದ್ದು ಮಾಡು, ಲಾಭ ನೋಡ್ತೀಯ, ತುಂಬ ಬೇಗ ಸೆಟಲ್ ಆಗ್ತೀಯ, ಥರದ್ದು ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನಸ್ಸು ಯಾವುದನ್ನು ಹೇಳ್ತಾ ಇದೆ, ಯಾವುದು ಮಾಡಿದ್ರೆ ಸರಿ ಇರುತ್ತೆ ಅಂತ ಹೇಳುತ್ತೆ, ಅದನ್ನು ಮಾಡಿ ಖಂಡಿತ ಲಾಭ ನೋಡುವಂತಾಗ್ತೀರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಳ್ಳರಿಂದ ಕಂಟಕವಿರುತ್ತದೆ. ಸಿಂಹರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ಶುಭವಾರವಲ್ಲ. ತಿಳಿದಿರಲಿ, ಪುಬ್ಬ ನಕ್ಷತ್ರದಲ್ಲೇ ಚಂದ್ರಗ್ರಹಣ ಗೋಚರವಾಗತಕ್ಕಂಥದ್ದು. ಹಾಗಾಗಿ ಸಂಪೂರ್ಣ ಈ ವಾರ ಸಿಂಹರಾಶಿಯವರಿಗೆ ನೆಗೆಟಿವಿಟಿ ಇರತಕ್ಕಂಥದ್ದು. ಈ ವಾರ ಎಚ್ಚರಿಕೆ ಹೆಜ್ಜೆ ಇಡಿ. ಯಾವುದನ್ನು ಎಷ್ಟು ಹೇಳಬೇಕೋ ಅಷ್ಟೇ ಹೇಳತಕ್ಕಂಥದ್ದು. ನಿಮ್ಮ ಅತಿಯಾದ ಮಾತು, ಅತಿಯಾದ ಆತ್ಮವಿಶ್ವಾಸ ಖಂಡಿತ ನಿಮ್ಮನ್ನು ಸಂಕಷ್ಟಕ್ಕೆ ದೂಡುತ್ತದೆ. ನೀವೇನೋ ಕಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದಷ್ಟು ವಸ್ತುಗಳನ್ನು, ವಿಚಾರಗಳನ್ನು ಬೇರೆ ಇನ್ಯಾರೋ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ನಂಬಿಕೆ ದ್ರೋಹ ಮಾಡತಕ್ಕಂಥವ್ರು ಜಾಸ್ತಿ ಇರ್ತಾರೆ ನಿಮ್ಮ ಜೊತೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಈ ವಾರ ಕಮ್ಮಿ ಇರತಕ್ಕಂಥದ್ದು. ಜನರೊಂದಿಗೆ ವಾಗ್ವಾದಗಳು, ನಿಷ್ಠೂರಗಳು, ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಈ ವಾರ ಸಿಂಹರಾಶಿಯವರಿಗೆ. ಯಾರಿಗೆ ಆರೋಗ್ಯದ ಸಮಸ್ಯೆಗಳು ಆಲ್ರೆಡಿ ತುಂಬ ಬಾಧಿಸ್ತಾ ಇದೆಯೋ ಅವರು ಕೂಡ ಆರೋಗ್ಯದ ಮೇಲೆ ಗಮನ ಹರಿಸಿ. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆಗಳು ದ್ವಿಗುಣವಾಗತಕ್ಕಂಥದ್ದು. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ. ಸಂಕಷ್ಟ ನಷ್ಟದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಗ್ರಹಣ ಕಾಲ ಬೇರೆ, ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಆದಷ್ಟು ಈ ವಾರ ಸಿಂಹರಾಶಿಯವರು ಹುರುಳಿಕಾಳನ್ನು, ಅಕ್ಕಿಯನ್ನು ಒಂದು ತಾಂಬೂಲ ಸಹಿತವಾಗಿ, ದಕ್ಷಿಣ ಸಹಿತವಾಗಿ ಎತ್ತರದಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಕೊಟ್ಟು ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ. ಹಾಗೂ ಗೋದೇವತೆಗೆ ಅಂದರೆ ಗೋಮಹಾಲಕ್ಷ್ಮಿಗೆ ಗೋಗ್ರಾಸವನ್ನು ಕೊಡುವ ಮುಖಾಂತರ ಇರತಕ್ಕಂಥ ಕರ್ಮವನ್ನು ಕಳೆದುಕೊಳ್ಳಿ. ಖಂಡಿತವಾಗಿಯೂ ಯಾವ ಬಾಧೆಗಳನ್ನು ಬಾಧಿಸಬೇಕು ಅಂತಿರುತ್ತೋ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಆ ಬಾಧೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಕಮ್ಮಿ ಆಗುತ್ತೆ. ಆದರೆ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥವರಾಗಿ ಸಿಂಹರಾಶಿಯವರು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರು ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಸರ್ಕಾರದಿಂದ ಉತ್ತಮ ಮನ್ನಣೆಯನ್ನು, ಲಾಭವನ್ನು, ಧನಲಾಭವನ್ನು ನೋಡುವಂತರಾಗ್ತೀರಾ. ಖಂಡಿತ ಹೌದು. ಕನ್ಯಾ ರಾಶಿಯವರಿಗೆ ಈ ವಾರ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನಾಗಿರ್ಬೋದು, ಮನಸ್ಸಿಗೆ ಈಡೇರತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸ್ತಕ್ಕಂಥ ವಾರವಾಗಿರುತ್ತೆ. ಯಾರೋ ಅಂದ್ಕೊಂಡಿರತಕ್ಕಂಥ ಕೆಲಸಗಳು ಸ್ಟ್ರಕ್ ಆಗಿರ್ತವಲ್ಲ, ಎಲ್ಲ ಕೆಲಸಗಳು ಈ ವಾರ ಕ್ಲಿಯರ್ ಆಗಿ ಮನಸ್ಸಿಗೆ ಏನೋ ಅಂತ ಉಲ್ಲಾಸ ಸಹಿತವಾಗಿ ಇನ್ನೂ ಕೆಲಸ ಕಾರ್ಯ ಮಾಡಬೇಕು ಅಂಥೇಳಿ ನಿಮಗೆ ನೀವು ಪ್ರೋತ್ಸಾಹವನ್ನುಗೊಳ್ತೀರ. ಆದರೆ ತಿಳಿದಿರಲಿ, ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಆಗ್ತಾರೆ ಈ ವಾರ. ಅತಿಯಾದ ನಂಬಿಕೆ, ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ಸಂಕಷ್ಟಕ್ಕೆ ದೂಡುತ್ತೆ. ಯಾರ ಬಳಿಯೂ ನಿಮ್ಮ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಬೇಡಿ ಕನ್ಯಾ ರಾಶಿಯವರು. ಅದೇ ಸೀಕ್ರೆಟ್ಸ್ಗಳನ್ನ ಇಟ್ಕೊಂಡು ಆಟ ಆಡತಕ್ಕಂಥವರಾಗ್ತಾರೆ ಭವಿಷ್ಯದಲ್ಲಿ. ನಾನಾ ರೀತಿಯ ಗೊಂದಲಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ಗೊಂದಲ, ಯಾವ ಡಿಸಿಷನ್ ತೆಗೆದುಕೊಳ್ಳಿ ಅಂತ ಕ್ಲಾರಿಟಿಯೇ ಇರೋದಿಲ್ಲ. ಅಂಥ ಸಿಚುವೇಶನ್ಸ್ಗಳಿಗೆ, ಅಂದರೆ ಅಂಥ ಪರಿಸ್ಥಿತಿಗಳಿಗೆ ನೀವು ಒಳಗಾಗ್ಬಿಡ್ತೀರಿ ಕನ್ಯಾ ರಾಶಿಯವರು. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ಈ ವಾರ ಕನ್ಯಾ ರಾಶಿಯವರು ತೆಗೆದುಕೊಳ್ಬೇಕು ಅಂತಿದ್ರು ಕೂಡ
ಎಚ್ಚರಿಕೆಯಿಂದ ಎರಡೆರಡು ಬಾರಿ ಯೋಚನೆ ಮಾಡಿ ತೆಗೆದುಕೊಳ್ಳುವಂತರಾಗಿ. ಇಲ್ಲದಿದ್ದರೆ ಸಂಪೂರ್ಣ ವಾರ ನಷ್ಟ ಸಂಕಷ್ಟದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಹಾಗಾಗಿ ಎಷ್ಟು ಎಚ್ಚರಿಕೆ ಹೆಜ್ಜೆ ಆಗ್ತಿರೋ ಅಷ್ಟು ಲಾಭವನ್ನು ಈ ವಾರ ನೋಡುವಂತರಾಗ್ತಾರೆ. ಇನ್ನು ಕನ್ಯಾ ರಾಶಿಯವರು ಈ ವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವಂತರಾಗಿ. ಆಂಜನೇಯ ಖಂಡಿತವಾಗಿಯೂ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಹಾಗೂ ಭಗವಂತನ ಅನುಗ್ರಹದಿಂದ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಈಡೇರತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ತುಲಾರಾಶಿಯವರಿಗೆ ಈ ವಾರ ತುಂಬ ಕಷ್ಟದಾಯಕ ವಾರ, ಚಾಲೆಂಜಿಂಗ್ ವಾರವಾಗಿರುತ್ತೆ. ಕೈ ತುಂಬ ಕೆಲಸ ಇರುತ್ತೆ, ವರ್ಕ್ ಪ್ರೆಷರ್. ನೀವು ಯಾವುದನ್ನೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಎಲ್ಲವೂ ಕೂಡ ಮಿಕ್ಸಪ್ ಆಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಗೊತ್ತಾಗದೆ ತಟಸ್ಥ ಮನಸ್ಥಿತಿಗೆ ಬರತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಗೊಂದಲಗಳು, ಮಾಡಿಕೊಳ್ಳತಕ್ಕಂಥ ಎಡವಟ್ಟುಗಳು ನಿಮ್ಮ ನೇಮಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಮಾಡ್ಬೋದು. ಅತಿಯಾದ ಆತ್ಮವಿಶ್ವಾಸ ಖಂಡಿತ ಈ ವಾರ ನಷ್ಟವನ್ನು ಜಾಸ್ತಿಯೇ ಕೊಡುವಂತವಾಗಿಬಿಡುತ್ತೆ. ಅಂದರೆ ಅತಿಯಾದ ಆತ್ಮವಿಶ್ವಾಸ, ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವಿಶ್ವಾಸ ಇರಬೇಕು ಹೊರತು ಅತಿಯಾದ ಆತ್ಮವಿಶ್ವಾಸ ಅಲ್ಲ. ನಾನು ಮಾಡ್ತೇನೆ ಅಂತಿರಬೇಕು ಹೊರತು ನನ್ನನ್ನು ಬಿಟ್ಟರೆ ಭೂಮಿ ಮೇಲೆ ಯಾರು ಮಾಡಲ್ಲ ಅಂಥೇಳಿ ಪದಗಳನ್ನು ಬಳಸತಕ್ಕಂಥ ಉಡಾಫಿಯ ಉತ್ತರಗಳಿರಬಾರ್ದು. ಹಾಗಾಗಿ ತುಲಾರಾಶಿಯವರು ಎಷ್ಟು ಡಿಪ್ಲೊಮೆಟಿಕ್ ಆಗಿ ಈ ವಾರವನ್ನು ನಿಭಾಯಿಸ್ಕೊಳ್ತಿರೋ ಅಷ್ಟು ಲಾಭವನ್ನು ನೋಡುವಂತರಾಗ್ತೀರಾ. ಈ ವಾರ ನೀವೇನೇ ಮಾಡಬೇಕು ಅಂದರೂ ತಡೆಗಳು ಜಾಸ್ತಿ ಇರುತ್ತೆ. ಇದ್ದಕ್ಕಿದ್ದಂಗೆ ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗತಕ್ಕಂಥದ್ದಾಗ್ಬಿಡುತ್ತೆ. ಕೆಲಸದಲ್ಲಿ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಭವನ್ನು ಕೂಡ ನೋಡತಕ್ಕಂಥದ್ದು ಕಷ್ಟವಾಗಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ಈ ವಾರ ವಿವರಿಸತಕ್ಕಂಥದ್ದು. ಈ ವಾರ ಲಕ್ಷ್ಮಿ ಆರಾಧನೆಯನ್ನು ಮಾಡಿ ತುಲಾರಾಶಿಯವರು ಖಂಡಿತ ಆ ಭಗವತಿ ಅನುಗ್ರಹದಿಂದ ಉತ್ತಮ ಧನಲಾಭವನ್ನು ನೋಡುವಂತರಾಗ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಧನಲಾಭವಿರತಕ್ಕಂಥದ್ದು. ಉತ್ತಮ ಧನಲಾಭವನ್ನು ಈ ವಾರ ಅಪೇಕ್ಷೆ ಮಾಡ್ತೀರಾ. ನೂತನ ವಸ್ತುವನ್ನು, ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಇರತಕ್ಕಂಥ ಗೊಂದಲಗಳು, ವ್ಯಾಜ್ಯಗಳು ನಿಮ್ಮಿಂದ ದೂರವಾಗತಕ್ಕಂಥ ಸಮಯವಿದು. ಒಬ್ಬ ಹೆಣ್ಣು ಮಗುವಿನ ಅನುಕೂಲದಿಂದ ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರ. ಅಂದರೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೀವು ಈ ವಾರ ಅಪೇಕ್ಷೆ ಮಾಡ್ಬೋದು. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಆತ್ಮೀಯರೊಂದಿಗೆ ಇನ್ನೂ ಕೂಡ ಆತ್ಮೀಯತೆಯನ್ನು ಈ ವಾರ ಬೆಳೆಸ್ಕೊಳ್ಳತಕ್ಕಂಥ ಅವಕಾಶಗಳು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಈ ವಾರ ನೀವೇನೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಿದ್ರು ಕೂಡ ಉತ್ತಮ ಲಾಭವನ್ನು, ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳುವಂತರಾಗ್ತೀರಿ. ಅಂದರೆ ಈ ವಾರ ಸಂಪೂರ್ಣ ವೃಶ್ಚಿಕ ರಾಶಿ ಅವರಿಗೆ ಶುಭದ ವಾರ. ಯಾರು ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ದೀರೋ, ಯಾರು ಹೊಸ ಉದ್ಯೋಗಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಪ್ರಾರಂಭಿಸಿ. ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವಂತರಾಗಿ ಖಂಡಿತ ಲಾಭ, ಉತ್ತಮ ಕೀರ್ತಿಯನ್ನು ಭಗವಂತನ ಅನುಗ್ರಹದಿಂದ ಪಡೆದುಕೊಳ್ಳುವಂತರಾಗ್ತೀರ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಯಾವ ರೀತಿಯ ಉತ್ತಮ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಉತ್ತಮ ಲಾಭವನ್ನು, ಯಶಸ್ಸನ್ನು ಧನುಸ್ಸು ರಾಶಿಯವರು ಈ ವಾರ ಅಪೇಕ್ಷೆ ಮಾಡಬಹುದು. ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯುವಂತವಾಗುತ್ತೆ. ಹಾಗೂ ಯಾರೊಂದಿಗೆ ಆತ್ಮೀಯವಾಗಿದ್ರಿ, ಸಣ್ಣ ಪುಟ್ಟ ವಿಚಾರಕ್ಕೆ ಅವರಿಂದ ದೂರ ಆಗಿದ್ರಲ್ಲ
ಆ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗತ್ತೆ. ಅವರೊಂದಿಗೆ ಮತ್ತೊಮ್ಮೆ ಆತ್ಮೀಯತೆ ವೃದ್ಧಿ ಆಗತಕ್ಕಂಥದ್ದು. ಭಗವಂತನ ಅನುಗ್ರಹದಿಂದ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಹಾಗೂ ಮನೆಗೆ ಬರತಕ್ಕಂಥ ಅತಿಥಿಗಳು ನಿಮ್ಮ ಪರವಾಗಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದು ಮನಸ್ಸಿಗೆ ಉತ್ತಮ ಸಂತೋಷವನ್ನು ಕೊಡತಕ್ಕಂಥದ್ದು. ಪ್ರವಾಸವನ್ನು ಮಾಡತಕ್ಕಂಥ ಯೋಗವನ್ನು ಕೆಲವರಿಗೆ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಧನುರಾಶಿಯವರಿಗೆ. ಹಾಗೂ ಆತ್ಮೀಯರೊಂದಿಗೆ ಸೇರಿ ಹೊಸದಾಗಿ ಬಿಸ್ನೆಸ್ಸನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಅಂತಿದ್ದವರಿಗೆ ಈ ವಾರ ಪ್ರಶಸ್ತವಾದ ವಾರ. ಈ ವಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಧನುಸ್ಸು ರಾಶಿಯವರು ಪ್ರಾರಂಭಿಸ್ಬೋದು. ಖಂಡಿತ ಒಳ್ಳೆಯ ಲಾಭವನ್ನು ಒಳ್ಳೆ ಕೀರ್ತಿಯನ್ನು ನೋಡುವಂತರಾಗ್ತಾರೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವ ಪ್ರಾಪ್ತವಾಗತ್ತೆ. ಖಂಡಿತ ಮಕರ ರಾಶಿಯವರಿಗೆ ಈ ವಾರ ನಿಮ್ಮ ವೈರಿಗಳು ನಿಮ್ಮ ಹಿತಶತ್ರುಗಳ ವಿರುದ್ಧ ಉತ್ತಮ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು. ಮನೆಯಲ್ಲಿ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗತ್ತೆ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಪ್ರಮುಖವಾಗಿ ಮನೆಗೆ ಬರತಕ್ಕಂತಹ ಸ್ನೇಹಿತರು ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಜೊತೆಯಾಗಿ ನಿಂತು ನಿಮ್ಮೆಲ್ಲ ತೊಂದರೆಗಳನ್ನು ದೂರ ಮಾಡಿ ಅಭಿವೃದ್ಧಿಯ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗತಕ್ಕಂತಹ ದಾರಿಯನ್ನು ಮಾಡಿಕೊಳ್ತಾರೆ. ಭೂ ಖರೀದಿಯನ್ನು ವ್ಯಾಪಾರ ಮಾಡತಕ್ಕಂಥ ಆ ಕೆಲಸ ಕಾರ್ಯ ಆ ಬಿಸ್ನೆಸ್ಸನ್ನು ಅಂದರೆ ಆ ಕೆಲಸ ಕಾರ್ಯ ಮಾಡತಕ್ಕಂಥವ್ರಿಗೆ ಭೂ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೋಡುವಂತರಾಗ್ತಾರೆ ಮಕರ ರಾಶಿಯವರು. ತಿಳಿದಿರಲಿ, ಸಣ್ಣ ಪುಟ್ಟ ವ್ಯಾಜ್ಯಗಳು ನಿಮ್ಮ ಮನಸ್ಸನ್ನು ಮನೆಯ ವಾತಾವರಣವನ್ನೇ ಹಾಳು ಮಾಡತಕ್ಕಂಥ ಸನ್ನಿವೇಶಗಳಾಗ್ಬಿಡುತ್ತೆ. ಮಕರ ರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಗಮನಹರಿಸಿ ಯಾರ ಬಳಿ ಎಷ್ಟು ಮಾತನಾಡಬೇಕು, ಯಾರ ಬಳಿ ಮಾತನಾಡಿದರೆ ನನ್ನ ಸಮಸ್ಯೆ ಬಗೆಹರುತ್ತೆ ಅಂಥೇಳಿ ತಿಳಿದು ಅಂಥವರ ಬಳಿ ಮಾತ್ರ ಹೇಳತಕ್ಕಂಥದ್ದು. ಎಲ್ಲರ ಬಳಿ ಬಂದು ನಿಮ್ಮ ಸಮಸ್ಯೆ ಹೇಳ್ತಾ ಬಂದರೆ ಯಾರೂ ಪರಿಹಾರ ಕೊಡೋದಿಲ್ಲ, ಯಾರೂ ಸಹಾಯವೂ ಮಾಡೋದಿಲ್ಲ. ಹಾಗೂ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಬರ್ತಾ ಹೋಗ್ತಿದ್ರೆ ಎಲ್ಲರೂ ಕೂಡ ನಿಮ್ಮನ್ನ ಇಗ್ನೋರ್ ಮಾಡುವಂತರಾಗ್ತಾರೆ. ಹಾಗಾಗಿ ಮಕರ ರಾಶಿಯವರು ಆದಷ್ಟು ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸತಕ್ಕಂಥವರಾಗಿ. ಮನೆಗೆ ಬರತಕ್ಕಂಥ ಅತಿಥಿಗಳ ವಿರುದ್ಧ ಕೊಂಚ ಮಟ್ಟಿಗೆ ಮುನಿಸು ಜಾಸ್ತಿ ಆಗತಕ್ಕಂಥದ್ದು. ಮನೆಯಲ್ಲಿ ಸಂಭ್ರಮದ ಹಬ್ಬದ ವಾತಾವರಣ ಕೂಡಿರತಕ್ಕಂಥದ್ದಾಗತ್ತೆ ಈ ವಾರ. ಉತ್ತಮ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಆ ಭಗವಂತನ ಅನುಗ್ರಹವನ್ನು ನೀವು ಪಡೆದುಕೊಳ್ಳುವಂಥದ್ದು. ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿದೆ. ಖಂಡಿತ ಮಕರ ರಾಶಿಯವರು ಭಗವಂತ ಕೊಟ್ಟಿರತಕ್ಕಂಥ ಅವಕಾಶವನ್ನು ಒಂದು ಯುಟಿಲೈಸೇಷನ್ ಮಾಡಿಕೊಳ್ಳಿ. ಉತ್ತಮ ಲಾಭವನ್ನು ನೀವು ಖಂಡಿತ ಈ ವಾರ ಅಪೇಕ್ಷೆ ಮಾಡ್ಬೋದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ ಉಂಟಾಗುತ್ತದೆ. ಕುಂಭರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಿದ್ಧಿಯನ್ನು ಉಂಟು ಮಾಡಿಕೊಳ್ಬಹುದು. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವೃದ್ಧಿ ಆಗತಕ್ಕಂಥದ್ದು. ಮನೆಯಲ್ಲಿ ನಡೀಬೇಕಾಗಿರತಕ್ಕಂಥ ಎಲ್ಲ ಶುಭ ಕಾರ್ಯಕ್ರಮಗಳನ್ನು ಈ ವಾರದಿಂದಲೇ ಸ್ವಲ್ಪ ಟೇಕ್ ಆಫ್ ಅಂದರೆ ಇನ್ನು ಪ್ರಗತಿಗಳನ್ನು ಮಾಡಬೇಕು ಅಂತ ಯಥೇಚ್ಛ ಕೆಲಸ ಕಾರ್ಯವನ್ನು ಮಾಡ್ತೀರಾ. ವಿದ್ಯಾರ್ಥಿಗಳಿಗೆ ಈ ವಾರ ಪ್ರಶಸ್ತವಾದ ವಾರ. ಗಮನವನ್ನು ಹರಿಸಿ. ಕ್ರೀಡಾಪಟುಗಳು ಈ ವಾರ ತುಂಬ ಸೂಕ್ಷ್ಮದಿಂದ ಕ್ರೀಡಾಭ್ಯಾಸವನ್ನು ಮಾಡತಕ್ಕಂಥವರಾಗಿ. ಇಲ್ಲದಿದ್ದರೆ ಪೆಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯವನ್ನು ಮಾಡ್ತಿದ್ರು ಕೂಡ ಅಲ್ಲಿ ಮೋಸ ಹೋಗಿ ಕೆಟ್ಟ ಹೆಸರು ತೆಗೆದುಕೊಳ್ಳತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಎಷ್ಟು ಜಾಗ್ರತೆಯಿಂದಿರ್ತೀರೋ ಅಷ್ಟು ಒಳ್ಳೆ ಫಲವನ್ನು ಈ ವಾರ ಅಪೇಕ್ಷೆ ಮಾಡುವಂತರಾಗ್ತೀರಾ. ಅತಿಯಾದ ನಂಬಿಕೆ ಸದಾಕಾಲ ನಿಮಗೆ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಹಾಗೆಯೇ ಕುಂಭರಾಶಿಯವರು ಯಾವ ವ್ಯಕ್ತಿಯನ್ನು ಎಷ್ಟು ನಂಬಬೇಕೋ, ಯಾರೊಂದಿಗೆ ಎಷ್ಟು ವ್ಯವಹಾರವನ್ನು ಮಾಡಬೇಕೋ, ಯಾರೊಂದಿಗೆ ಎಷ್ಟು ಮಾತನಾಡಬೇಕೋ ಎಂದು ತಿಳಿದು ಮಾತನಾಡಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಲಾಭ.
ಇಲ್ಲದಿದ್ದರೆ ಅತಿಯಾದ ಸಂಕಷ್ಟವನ್ನು ನೀವು ಎದುರಿಸುವಂತಾಗ್ತೀರಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೀನರಾಶಿಯವರು ಈ ವಾರ ಉತ್ತಮವಾದಂತಹ ಸುಖ ಸಂಸಾರವನ್ನ, ಸುಖ ಜೀವನವನ್ನ ನೋಡುವಂತರಾಗ್ತೀರಿ. ಆ ಭಗವಂತನ ಅನುಗ್ರಹದಿಂದ ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಂತಾಗತ್ತೆ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತರಾಗ್ತೀರ. ನಿಮ್ಮ ಆತ್ಮೀಯರು ಈ ವಾರ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ನೂತನ ಉದ್ಯೋಗಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಹಾಯವನ್ನ, ಸಲಹೆಯನ್ನ ಉತ್ತಮ ರೀತಿಯಲ್ಲಿ ನಿಮಗೆ ಕೊಡುವಂತರಾಗ್ತಾರೆ. ನೀವು ಕೆಲಸ ಮಾಡತಕ್ಕಂತಹ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ಈ ವಾರ ನಿಲ್ಲುವಂತರಾಗ್ತಾರೆ. ಇನ್ನು ಕ್ರೀಡಾಪಟುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ವಾರ ಪ್ರಶಸ್ತವಾದ ವಾರ. ಕ್ರೀಡಾ ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡಬೇಕು ಅಂತಿದ್ದೀರೋ ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಈ ವಾರ ನಿಮಗೆ ಗುರುತಿಸುವಿಕೆಯಿಂದ ದಷ್ಟು ಕೆಲಸ ಕಾರ್ಯಗಳು ಆ ವಿಚಾರವಾಗಿ ಸುಲಲಿತವಾಗಿ ನಡೆಯತಕ್ಕಂಥದ್ದಾಗತ್ತೆ. ಇನ್ನು ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಾರ ಪ್ರಶಸ್ತವಾದ ವಾರ. ಉತ್ತಮ ಲಾಭವನ್ನ, ಉತ್ತಮ ಯಶಸ್ಸನ್ನ ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಪಡೆದುಕೊಳ್ಳುವಂತರಾಗ್ತೇವೆ. ಅಂದರೆ ಈ ವಾರ ಮೀನರಾಶಿಯವರಿಗೆ ಶುಭದ ವಾರ. ಇನ್ನು ತುಂಬ ಜನ ಕೇಳ್ತಿರ್ತೀರಿ, ಲಾಸ್ಟ್ ಟೈಮ್ ಕೂಡ ತುಂಬ ಜನ ಫೋನ್ ಮಾಡಿ ಒಂದು ಹೆಸರನ್ನ ನೋಂದಾಯಿಸ್ಕೊಂಡು ಗ್ರಹಣ ಶಾಂತಿಯನ್ನು ಮಾಡಿಸ್ಕೊಂಡಿದ್ರಿ. ಈ ಬಾರಿಯೂ ಕೂಡ ಮೈಸೂರಿನಲ್ಲಿ ಗ್ರಹಣ ಶಾಂತಿ ನಂಬಿಕೊಳ್ಳಲಾಗಿದೆ. ಹಾಗಾಗಿ ಯಾರಾದರೂ ಗ್ರಹಣ ಶಾಂತಿಯನ್ನು ಮಾಡಿಸ್ಕೊಳ್ತೀರಿ ಅಂತ ಇಚ್ಛೆ ಇದ್ದವರು ನಮ್ಮ ತಂಡವನ್ನು ಸಂಪರ್ಕಿಸಿ. ಸಂಪೂರ್ಣ ಮಾಹಿತಿಯನ್ನು ಭವಿಷ್ಯ ದರ್ಶನ ತಂಡ ನಿಮಗೆ ನೀಡುವಂತಾಗತ್ತೆ. ಈ ವಾರ ಪ್ರತಿಯೊಬ್ಬ ಜೀವಿಗೂ ಕೂಡ ಮಹಾಭಗವಂತ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಡ್ಲಿ ಅಂತ ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗುವಂತರಾಗೋಣ. ಈ ಸಂಪೂರ್ಣ ವಾರ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಆ ಭಗವಂತನ ಅನುಗ್ರಹದಿಂದ ಉತ್ತಮ ದಿಗ್ವಿಜಯ ಪ್ರಾಪ್ತವಾಗಲಿ ಅಂತ ಆಶಿಸ್ತೇನೆ. ಶುಭಮಸ್ತು.